ಆ ಸುಧಾಕರ್ ಶೆಟ್ರು ಸತ್ಯ ಹೇಳ್ರಿ ಸುಧಾಕರ್ ಶೆಟ್ಟಿ ಅಂದ್ರೆ ಅದು ಸತ್ಯ ಬೇರೆ ಉಂಟು. ಶೆಟ್ಟಿ ಅವತ್ತಲ್ಲಿ ಏನ್ ನಡೆದಿದೆ ನಾನು ಅವ್ರ ಹತ್ರ ಹೇಳಿದೆ. ಅವರು ನನಗೆ ಹಿರಿಯರು, ನನಗೆ ಈಗಲೂ ಆತ್ಮೀಯರು, ನನಗೇನ್ ಪ್ರಶ್ನೆ ಇಲ್ಲ. ಸಚಿನ್ ಅವ್ರ ಹತ್ರ ಹೇಳಿದೆ ನಾನು, ನೀವೊಂದು ನೀಲಿ ಪ್ಯಾಂಟು ಬಿಳಿ ಶರ್ಟ್ ಹಾಕಿ ಕೆಂಪು ಪೆನ್ ಇಟ್ಕೊಂಡು ನನ್ನ ಪಕ್ಕದಲ್ಲೇ ಕೂತಿದ್ರಿ ಶೆಟ್ರೆ, ಕರೆಕ್ಟಾ? ಹೌದು ಹೌದು, ಅದು ಮಾತ್ರ ಸತ್ಯ. ನೀವು ಬ್ಯಾಲೆಟ್ ಪೇಪರ್ನೆಲ್ಲ ನೋಡ್ಲಿಲ್ವಾ? ಅದು ನೋಡಿದ್ದು ಸತ್ಯ. ಮತ್ತೆ ಒಂದು ಮೈತ್ರಿ ಧರ್ಮ, ನಿಮ್ಮ ಮೈತ್ರಿ ಧರ್ಮ ಇರ್ಲಿ ಸುಧಾಕರ್ ಶೆಟ್ರೆ. ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು, ಇನ್ನು ಮುಂದಾದ್ರೂ ಮಾಡಬೇಕು. ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಸುಧಾಕರ್ ಶೆಟ್ರು ಮೈತ್ರಿ ಆಗಿಬಿಡ್ತದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನತಾದಳ ಸ್ವಲ್ಪ ಕಳೆದ ಎಲೆಕ್ಷನ್ ಹೈಯೆಸ್ಟ್ ವೋಟ್ ಬಂದಿದ್ದು ಶೃಂಗೇರಿ ಕ್ಷೇತ್ರದಲ್ಲಿ. ಕಳೆದ ಬಾರಿ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮೂಡಿಗೆರೆಯಲ್ಲಿ ಕಾಂಗ್ರೆಸ್ಸೇ ಸೇರ್ಬಿಟ್ಟಿದ್ದಾರೆ. ಹಾಗಾಗಿ ಜಿಲ್ಲೆಗೆ ಒಂದು ಕೋಟಾ ಅಂತ ಕೊಟ್ರೆ ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನ JDS ಗೆ ಬಿಟ್ಟುಕೊಡ್ತಾರೆ ಅಂತ ಕೊನೆಯ ಆಸೆ ಒಂದು ಇಟ್ಕೊಂಡಿದ್ದಾರೆ. ಆದ್ರೆ ಸುಧಾಕರ್ ಶೆಟ್ರೆ, ನಿಮಗೆ ಸೀಟ್ ಬಿಟ್ಟುಕೊಡೋದಿರ್ಲಿ, ನೀವು ಜನರಿಗೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಮಾಡಿದ್ರೆ ಮಾತ್ರ ನಿಮಗೂ ಸಹಿತ ನಾನೊಂದು ಸೆಲ್ಯೂಟ್ ಅನ್ನು ಹೊಡೆದು ಇವರೊಬ್ಬ ಜನನಾಯಕ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ನಾನು ಹೇಳ್ತೇನೆ. ಹೇಳ್ಬೇಕಲ್ಲ ಅವರು. ಅವತ್ತು ಕೌಂಟಿಂಗ್ ಆಯ್ತು. ಕೌಂಟಿಂಗ್ ಆಗಿ ನನ್ನ ಪಕ್ಕದಲ್ಲೇ ಕೂತಿದ್ರು ಸುಧಾಕರ್ ಶೆಟ್ಟರು, ರಮೇಶ್ ಭಟ್ರು, ಮನು, ರವಿಶಂಕರ್, ನಾವೆಲ್ಲ ಕೂತಿದ್ವಿ. ಕೂತಾಗ ಸುಬ್ರಹ್ಮಣ್ಯ ಅವರೇ 279 ಓಟಿಂದು ಕೌಂಟ್ ಮುಗೀತು. 279 ಓಟು ನನಗೇ ಬರಬೇಕಾದ ಓಟನ್ನು ತೆಗೆದು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅವ್ರ ಕೇಸ್. ಕರೆಕ್ಟ್ ರಾಜೇಗೌಡ? 279 ಓಟಲ್ಲಿ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿದಾಗ ಡಿಕ್ಲರೇಷನ್ ಸರಿ ಇದೆ ಅಂತ ಹೇಳಿ ಕೇವಲ 8 ಮತಗಳನ್ನ ಮಾತ್ರ ಪರಿಗಣನೆಗೆ ತಗೊಳ್ತಾರೆ. 8 ಮತವನ್ನು ಪರಿಗಣನೆಗೆ ತಗೊಂಡ್ಮೇಲೆ ನಟರಾಜಣ್ಣ, ಅದರಲ್ಲೂ ಸಹಿತ ಜೀವರಾಜ್ ಅವರಿಗೆ 2 ಓಟ್ ಬರುತ್ತೆ, ರಾಜೇಗೌಡರಿಗೆ 3 ಓಟ್ ಬರುತ್ತೆ, ಮತ್ತೆ 3 ಓಟ್ಗಳು ರಿಜೆಕ್ಟ್ ಆಗ್ತವೆ. ಕೆಲವು ಎಂಟಿ ಬ್ಯಾಲೆಟ್ ಪೇಪರ್ ಹಾಕಿದ್ರು. ರಿಜೆಕ್ಟ್ ಆದ್ಮೇಲೆ ಪಕ್ಕದಲ್ಲೇ ಕೂತಿದ್ರು ಸುಧಾಕರ್ ಶೆಟ್ಟರು. ನನ್ನ ಹಿರಿಯರು, ನಾನು ಸತ್ಯ ಹೇಳೋದಕ್ಕೆ ಅವ್ರ ಎದುರುಗಡೆನೂ ಹೇಳ್ತೀನಿ, ಸಾರ್ವಜನಿಕವಾಗಿ ಹೇಳ್ತೀನಿ, ನಾನು ಮೊಲಾಜ್ ಮಾಡೋದಿಲ್ಲ. ಸುಧಾಕರ್ ಶೆಟ್ಟರು ಈಗ ಮುಂದೆ ರಿಸಲ್ಟ್ ಏನು ಅಣ್ಣ ಅಂದ್ರು. ನಾನು ಹೇಳಿದೆ, ಅವ್ರು ಯಾಕೆ ಎದ್ದು ಹೋಗ್ತಿಲ್ಲ ಶೆಟ್ರೆ, ಯಾರು ಬಿಜೆಪಿಯವರು ಮತ್ತೆ ಹಳೆ ಮಾತನ್ನು ಲೆಕ್ಕ ಮಾಡಕ್ ನೋಡಕ್ ಕೂತಿದ್ದಾರೆ. ರವಿಶಂಕರ್ ಮತ್ತೆ ತಿರುಗಿ ಹೇಳಿದೆ, ಒಂದೇ ಒಂದು ಅವಕಾಶ ಇದೆ ರವಿಶಂಕರ್, ನಾನು ಬೆಳಿಗ್ಗೆ ಅನುಮಾನ ಪಟ್ಟಂತೆ ಇವರು ರಾಜೇಗೌಡರಿಗೆ ವ್ಯಾಲಿಡ್ ಆದ ಓಟನ್ನೇ ಇನ್ವ್ಯಾಲಿಡ್ ಮಾಡೋ ಪ್ರಯತ್ನ ಮಾಡಿರಬಹುದು, ಅದಕ್ಕಾಗಿ ಕೂತನ್ನೇ ನೋಡಲಿ ಧೈರ್ಯದಲ್ಲಿ ಅಂತ ಅಂದೆ. ಶೆಟ್ಟರ್ ನನ್ನ ಹತ್ರ ಕೇಳಿದ್ರು, ಅಣ್ಣ ನಾನು ಹಾಕೊಂಡು ಇದು ಮುಗೀತು ಶೆಟ್ರೆ. ಇವರು ಬುಡುಕ ಎದ್ದು ಬಂದಿದ್ದು, ಹೊರಗೆ ಬಂದಿದ್ದು, ಚುನಾವಣೆಯಲ್ಲಿ ಏನು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ, ರಿಸಲ್ಟ್ ನಲ್ಲಿ ರಾಜೇಗೌಡರು ಗೆದ್ದಾಗಿದೆ ಅಂತ. ನಮ್ಮವರಿಗೆ ಗೆದ್ದಾಗಿದೆ ಅಂತ ಸುದ್ದಿ ಒಳಗಡೆ ಕೂತವ್ರಿಗೆ ಹೇಳಿದ್ದಕ್ಕಿಂತ ಸುಧಾಕರ್ ಶೆಟ್ಟರ್ ಮೇಲೆ ಒಂದು ನಂಬಿಕೆ, ಶೆಟ್ಟರ್ ಸುಳ್ಳು ಹೇಳಲ್ಲ ಅಂತ. ಶೆಟ್ಟರ್ ಹೇಳಿದ್ದು ನೋಡಿದ್ರು ಇವರು ನಮ್ಮವ್ರ ಪಟಾಕಿ ಚಪ್ಪಾಳೆ ಬಡೋದು, ತಪ್ಪೇನಿದೆ ಅದರಲ್ಲಿ? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.